ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ತಮಿಳುನಾಡಿನಲ್ಲಿ ನಟ ವಿಜಯ್ ಏನೋ ಗೆಲ್ಲೋ ಮುಖಾಂತರವಾಗಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿಬಿಟ್ರು. ಆದರೆ ಆರ್ಥಿಕ ತಜ್ಞರ ಲೆಕ್ಕಾಚಾರಗಳ ಪ್ರಕಾರ ಎಲ್ಲ ಫ್ರೀ ಬೀಸ್ಗಳನ್ನು ಜನರಿಗೆ ತಲುಪಿಸುವಷ್ಟರಲ್ಲೇ 5 ವರ್ಷ ಎಲ್ಲೋ ಕಳೆದು ಹೋಗ್ಬಿಡುತ್ತಾ ಅನ್ನೋ ಚರ್ಚೆಗಳನ್ನು ಈಗ ಅವರೇ ಮುಂದಿಡ್ತಾ ಇರೋದು ನೋಡಿ. ಈಗಾಗಲೇ ಅಧಿಕಾರ ಸ್ವೀಕಾರ ಮಾಡಿದಂಥ ಮರುಗಳಿಗೆಯಲ್ಲೇ DMK ಸರ್ಕಾರಕ್ಕೆ ಶ್ವೇತಪತ್ರವನ್ನು ಹೊರಡಿಸಿ ನೀವು ಮಾಡಿದಂಥ ಸಾಲಕ್ಕೆ ಲೆಕ್ಕ ಕೊಡಿ ಸ್ವಾಮಿ ಅಂತ ಪ್ರಶ್ನೆ ಕೂಡ ಹಾಕಿದ್ದಾರೆ. ನಿಮಗೆ ಶ್ವೇತಪತ್ರವನ್ನು ಕೂಡ ಹೊರಡಿಸಿಬಿಟ್ಟಿದ್ದಾರೆ. ಏನೇ ಆಗಲಿ 10 ಲಕ್ಷ ಕೋಟಿ ಸಾಲ ಬಾಕಿ ಇದೆ ಅಂದರೆ ವಿಜಯ್ಗೆ ಇರೋ ಫ್ರೀ ಸ್ಕೀಮ್ಗಳಿಗೆ ಹಣ ಹೊಂದಿಸೋಕೆ ದೊಡ್ಡ ಅರಸಾಹಸವನ್ನು ಪಡಬೇಕಾಗತ್ತೆ. ಬಟ್ ರಾಜಕೀಯ ಗೊತ್ತಿಲ್ಲದೆ ಇದ್ದರೂ ಕೂಡ ಗೊತ್ತಿರೋರನ್ನ ಜೊತೆಗಿಟ್ಕೊಂಡ್ರೆ, ಪಕ್ಕದಲ್ಲಿ ಇಟ್ಕೊಂಡ್ರೆ ಪಾಲಿಟಿಕ್ಸ್ ತುಂಬ ಸುಲಭ ಸಾಧ್ಯವಾಗಿಬಿಡುತ್ತೆ. ನಿಮಗೆ ಸಚಿವ ಸಂಪುಟ ಇರಬಹುದು, ಅವರ ರಾಜಕೀಯ ಕಾರ್ಯದರ್ಶಿಗಳಿರ್ಬೋದು, ಆರ್ಥಿಕವಾಗಿ ಸಲಹೆಗಾರ ಇರ್ಬೋದು, ಪರ್ಸ್ನಲ್ ಸೆಕ್ರೆಟರಿ ಟೀಮ್ ಇರ್ಬೋದು, ಯಾವುದೇ ಆಗಿರಲಿ, ಯಾವುದೇ ಸಮಸ್ಯೆಗಳಿಲ್ಲದೆ ವಿಜಯ್ ಆಡಳಿತ ಕೂಡ ಮಾಡ್ಬೋದು. ಇನ್ನು ಪಕ್ಷಕ್ಕೆ ಬೆಂಬಲ ಘೋಷಣೆ ಮಾಡಿದಂಥವ್ರಿಗೆ ಇನ್ನೂ ಕೂಡ ಸಚಿವ ಸ್ಥಾನವನ್ನು ಘೋಷಣೆ ಮಾಡಿಲ್ಲ. ನಾವು ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥ ದಿನವೇ ಎಲ್ಲೋ ಒಂದು ಕಡೆ ಮಿನಿಸ್ಟರ್ಗಿರಿ ಕೊಡಬಹುದು ಅನ್ನೋ ನಿರೀಕ್ಷೆಗಳಿತ್ತು. ಅದು ಇನ್ನೂ ಕೂಡ ಕುತೂಹಲವಾಗಿದೆ. ಈ ಗೊಂದಲಗಳ ನಡುವೆ ಅವನು ಯಾರು, ಅವನ ಹೆಸರೇನ್ರಿ ಜೋಸೆಫ್ ಅವನು ಅಂತ ವ್ಯಂಗ್ಯವಾಡಿದಂಥ ಸಿದ್ದರಾಮಯ್ಯ ಇವತ್ತು ವಿಜಯ್ ಅವರಿಗೆ ಕಾಲ್ ಮಾಡಿ ನೀವು ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡಿಬಿಟ್ರಿ ಅಂತ ಬೆಂತಟ್ಟುವ ಕೆಲಸವನ್ನು ಕೂಡ ಮಾಡಿದ್ದಾರೆ ನೋಡಿ. ಅನೇಕರು ಈಗ ಗೆದ್ದೆತ್ತಿನ ಬಾಲವನ್ನು ಕೂಡ ಹಿಡಿತಾರೆ. ಬಟ್ ಆದರೆ ನಾವು ಇದೇ ವಿಜಯ್ ಅವರ ವಿಷಯಕ್ಕೆ ಬಂದಾಗ ಅವರು ಕಾಂಗ್ರೆಸ್ನ ಒಲವಿರೋದನ್ನು ನೀವು ಗಮನ ಹರಿಸ್ಬೋದು. ರಾಹುಲ್ ಗಾಂಧಿಯವರ ಪರವಾಗಿದ್ದಾರೆ, ಹಾಗಂತ ಹೇಳಿ ನರೇಂದ್ರ ಮೋದಿಯವರು ವಿರುದ್ಧವಾಗಿದ್ದಾರಾ? ಅದನ್ನೆಲ್ಲೂ ಕೂಡ ಅವರು ತೋರಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿಲ್ಲ. ನಿಮಗೆ ವಿಜಯ್ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡಿದೆ, ರಾಷ್ಟ್ರೀಯತೆ ಹಿಂದುತ್ವದ ವಿರುದ್ಧವಾಗಿದೆ ಅಂತ ಅಂದುಕೊಂಡ್ರೆ ತಪ್ಪಾಗುತ್ತೆ ನೋಡಿ. ಅವರು ಮೊದಲ ದಿನ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದಂಥ ಮೊದಲ ದಿನವೇ ಅದೆಲ್ಲವೂ ಕೂಡ ಜಗಜ್ಜಾಹೀರಾಗಿಬಿಡ್ತು. ರಾಷ್ಟ್ರೀಯತೆಯ ಸಪೋರ್ಟ್ ಇರ್ಬೋದು, ಹಿಂದುತ್ವದ ಪರವಾಗಿರೋದು, ಸೆಕ್ಯುಲರಿಸಮ್ನ ರೆಸ್ಪೆಕ್ಟ್ ಮಾಡೋ ವಿಚಾರಗಳಾಗಿರ್ಬೋದು, ಎಲ್ಲವೂ ಕೂಡ ಮೋದಿ ವಿರೋಧಿ ಅಂತಾನೂ ಕೂಡ ಗುರುತಿಸ್ಕೊಳ್ಳದೆ ಹಂಬಲಾಗಿದ್ದಾರೆ. ನಿಮಗೆ ವಿಧಾನಸಭೆಗೆ ಇವತ್ತು ಎಂಟ್ರಿ ಕೊಟ್ಟ ಮೊದಲ ದಿನವೇ ಎಲ್ಲೋ ಒಂದು ಕಡೆ ಮೆತ್ತಗಾಗ್ಬಿಟ್ರ ವಿಜಯ್, ಯಾಕೋ ಸೈಲೆಂಟ್ ಆಗಿಬಿಟ್ರಲ್ವಾ ಅಂತ ಅನ್ನಿಸ್ತಾ ಇತ್ತು. ಯಾಕೆಂದರೆ ನಿನ್ನೆ ಇದ್ದ ಕಳೆ ಅವ್ರ ಮುಖದಲ್ಲಿ ಇರಲಿಲ್ಲ. ಸಿನಿಮಾ ಸ್ಟೈಲ್ನಲ್ಲಿ ಭಾಷಣಗಳ ಅಬ್ಬರದ ಒಂದು ಕೊರತೆ ಕೂಡ ಎದ್ದು ಕಾಣಿಸ್ತು. ಟೋಟಲಿ ಸ್ಪೀಕರ್ ಮುಂದೆ ಸೈಲೆಂಟ್ ಆಗಿಬಿಟ್ಟಿದ್ರು ವಿಜಯ್. ಎಲ್ಲೋ ಒಂದು ಕಡೆ ಅಳೆದು ತೂಗಿ ಹೆಜ್ಜೆಯನ್ನು ಇಡ್ತಾ ಇದ್ದಾರಾ, ಅದು ಕೂಡ ನಾವು ನೋಡಬೇಕಾಗಿದೆ. ಇನ್ನು ಮೊದಲ ದಿನವೇ ಎಲ್ಲೋ ಒಂದು ಕಡೆ ಮೈತ್ರಿ ಪಕ್ಷವಾಗಿ ಬಂದಂಥ CPI ತಂಟೆ ತೆಗೆದುಬಿಟ್ಟಿದೆ. ವಿಜಯ್ TVK ಪಕ್ಷ ಅಧಿಕಾರಕ್ಕೆ ಏರಿದಂಥ ಮೊದಲ ದಿನವೇ ಅವರ ಮೈತ್ರಿ ಪಕ್ಷ CPI ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರೋದು ನೋಡಿ. ಈ ಹಾದಿ ಇದೆಯಲ್ಲ, ರಾಜಕೀಯ ಹಾದಿ, ಇನ್ನು 5 ವರ್ಷಗಳ ಅಷ್ಟು ಸುಲಭ ಸಾಧ್ಯವಿಲ್ಲ. ಏಕೆಂದರೆ ಈಗಲೇ ಅಡ್ಡಿ ಹಾಕ್ತಾ ಇರೋದು. ಅವರು ಜನಗಣಮನ ಒಂದೇ ಮಾತ್ರಂ ಎಲ್ಲವನ್ನೂ ಕೂಡ ಹೇಳಿಸಿದರು. ಆದರೆ ಅವರು SOP ಫಾಲೋ ಮಾಡಿಲ್ಲ. ಅದು ಹೀಗಲ್ಲ ಅನ್ನೋ ರೀತಿಯಾಗಿ CPI ಈಗ ತಂಟೆ ತಗಾದಿಯನ್ನು ತೆಗೆದಿದೆ. ಎಲ್ಲೋ ಒಂದು ಕಡೆ ನಾಳೆ ಅವರು ಕೂಡ ಹೊರಗೆ ಹೋಗಿಬಿಟ್ರೆ ವಿಜಯ್ ಅವರ CM ಕನಸು 5 ವರ್ಷಗಳ ಪೂರೈಕೆ ಮಾಡೋದು ನುಚ್ಚು ನೂರು ಆಗಿಬಿಡುತ್ತೆ. ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥ ಸಂದರ್ಭದಲ್ಲಿ ಅವರು ಒಂದೇ ಮಾತ್ರಂ, ಜನಗಣಮನ ಮತ್ತು ತಮಿಳು ರಾಜ್ಯಗೀತೆ, ತಮಿಳ್ ತಾಯಿ ವಾಳ್ತು 3 ಹಾಡುಗಳನ್ನು ಆಡಿಸ್ತಾರೆ. ಇದೇ ವಿಚಾರವಾಗಿ ಈ CPIಗೆ ವಿರೋಧ ಇದೆ. ತಮಿಳು ರಾಜ್ಯಗೀತೆಯನ್ನು ನೀವು ನಿರ್ಲಕ್ಷ್ಯ ಮಾಡಿಬಿಟ್ರಿ, ಒಂದೇ ಮಾತರಂ ಗೀತೆ ಅಗತ್ಯವೇ ಇರಲಿಲ್ಲ ಅನ್ನೋ ರೀತಿಯಾದಂಥ ಚರ್ಚೆಯನ್ನು ಹುಟ್ಟುಹಾಕಿರೋದು. ಈ ಬಗ್ಗೆ ಅವರ ಮುಖಂಡರೇ ಮಾತನಾಡಿರೋದು. ವೀರಪಾಂಡಿಯನ್ ಸರ್ಕಾರದ ಕಾರ್ಯಕ್ರಮಗಳ ಪ್ರೋಟೋಕಾಲ್ ಇರೋದೇನು, ತಮಿಳ್ ತಾಯಿ ಅನ್ನೋ ಗೀತೆ ಇದೆಯಲ್ಲ ಅದಕ್ಕೆ ನೀವು ಅಗ್ರಸ್ಥಾನವನ್ನು ನೀಡಬೇಕು. ಈ ಸಮಾರಂಭದಲ್ಲಿ ಮೊದಲು ಒಂದೇ ಮಾತರಂ, ನಂತರ ರಾಷ್ಟ್ರೀಯ ಗೀತೆ ಜನಗಣಮನ ಹಾಗೂ 3ನೇ ಸ್ಥಾನದಲ್ಲಿ ನೀವು ತಮಿಳ್ ತಾಯಿ ವಾಳ್ತು ಹಾಡಿಸಿದ್ರಿ. ಯಾಕೆ ನೀವು ಸಮಾರಂಭದಲ್ಲಿ ತಮಿಳ್ ತಾಯಿ ವಾಳ್ತುವನ್ನು 3ನೇ ಸ್ಥಾನದಲ್ಲಿ ಇಡೋ ಅಗತ್ಯವೇ ಇರಲಿಲ್ಲ, ಅಲ್ಲಿ ನೀವು ಒಂದೇ ಮಾತರಂ ಗೀತೆಗೆ ಅವಕಾಶ ಕೊಡಬೇಕಾಗಿತ್ತು ಅನ್ನೋ ರೀತಿಯಾದಂಥ ವಿರೋಧ. ಒಟ್ಟಾರೆಯಾಗಿ ನೋಡಿ, ವಿಜಯ್ಗೆ ಭಾಳ ಸಂಕಷ್ಟಗಳಂತೂ ಖಂಡಿತವಾಗೂ ಇದೆ. ಇದರ ಜೊತೆಗೆ ಇದೇ ದಳಪತಿ ವಿಜಯ್ ಟೀಮ್ನಲ್ಲಿ 29 ವರ್ಷದ ಯಂಗ್ ಲೇಡಿ ಸಚಿವೆಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು. ನಮಗೆ ಮಿತ್ರ ಪಕ್ಷಗಳು ಅಂದರೆ ಮೈತ್ರಿ ಪಕ್ಷಗಳಿಗೆ ಕೊಡಲಾಗುತ್ತೆ ಸಚಿವ ಸ್ಥಾನ ಅನ್ನಲಾಗ್ತಾ ಇತ್ತು. ಬಟ್ ಆದರೆ ಪ್ರಮುಖವಾಗಿ ಒಬ್ಬ ಯಂಗ್ ಲೇಡಿಗೆ ಸಚಿವ ಸ್ಥಾನವನ್ನು ಕೊಡಲಾಯಿತು. ಪ್ರತಿಜ್ಞಾವಿಧಿ ಬೋಧನೆ ಮಾಡುತ್ತಲೇ ಇಡೀ ದೇಶ ಆಕೆಯನ್ನು ಗೂಗಲ್ನಲ್ಲಿ ಸರ್ಚ್ ಮಾಡಲಿಕ್ಕೆ ಶುರು ಮಾಡ್ತು. ಯಾರಪ್ಪ ಈ ಮಹಿಳೆ, ಯಾಕೆ ಈ ಥರದ ಸೆಳೆತ, ಜೊತೆಗೆ ವಿಜಯ್ಗೆ ಬಿಗ್ ಸಪೋರ್ಟಾಗಿ ನಿಂತಂಥ ಮಹಿಳೆ ಈಕೆ ಅನ್ನೋದು ತಮಿಳು ರಾಜ್ಯದಲ್ಲಿ ಚರ್ಚೆ ಆಗಲಿಕ್ಕೆ ಶುರುವಾಯ್ತಲ್ವಾ. ಇವಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಕುತೂಹಲವನ್ನು ಕೂಡ ಜನರು ತೋರಿಸ್ಲಿಕ್ಕೆ ಮುಂದಾಗ್ಬಿಟ್ರು. ನಾನು ಸ್ವಲ್ಪ ಡೀಟೇಲ್ ಕೊಡ್ತೀನಿ, ಸ್ವಲ್ಪ ಚುಟುಕಾಗಿ ಅವ್ರ ಬಗ್ಗೆ ಹೇಳ್ಬಿಡ್ತೀನಿ. ಬಟ್ ತುಂಬ ಅಟ್ರಾಕ್ಟಿವ್ ಇರ್ತಕ್ಕಂಥ ಕ್ಯಾರೆಕ್ಟರ್ ಅದು. TVK ಪಕ್ಷದಿಂದ ಗೆದ್ದು ಇವತ್ತು ಚಿಕ್ಕ ವಯಸ್ಸಿಗೆ ಸಚಿವೆಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ ಅಂದರೆ ಇಟ್ ಈಸ್ ನಾಟ್ ಎ ಈಸಿ ಥಿಂಗ್.
ಆ ಯುವತಿಯ ಬಳಿ ಅಂಥದ್ದೇನೋ ಸ್ಪೆಷಾಲಿಟಿ ಇದೆ, ಸಮಥಿಂಗ್ ಸೋ ಸ್ಪೆಷಲ್ ಅನ್ನೋದು ಇಲ್ಲಿ ಎಲ್ಲರೂ ಕೂಡ ಗಮನ ಹರಿಸಬೇಕಾಗಿರ್ತಕ್ಕಂಥದ್ದು. ಯಾಕೆಂದರೆ ವಿಜಯ್ ಅವರ ತಂಡದಲ್ಲಿ ಇವ್ರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಂಡು ಬರ್ತಾರೆ ಅಂದರೆ ಕೇವಲ ಶ್ರೀಮಂತರಿಗೆ ಸೀಮಿತವಾಗಿರ್ತಕ್ಕಂತಹ ತಮಿಳುನಾಡು ರಾಜ್ಯ ರಾಜಕಾರಣದಲ್ಲಿ 29 ವರ್ಷದ ಒಬ್ಬ ಸಾಮಾನ್ಯ ಮಹಿಳೆ, ಮಧ್ಯಮ ವರ್ಗದ ಕುಟುಂಬದ ಮಹಿಳೆ, ಇಡೀ ದೇಶ ಇವತ್ತು ಆಕೆ ಕಡೆ ತಿರುಗಿ ನೋಡ್ತಾ ಇದೆ. ಅದು ಕೂಡ TVK ಸಂಪುಟದಲ್ಲಿ ಆಕೆಗೆ ಸಚಿವ ಸ್ಥಾನವನ್ನು ಕೂಡ ಕೊಡಲಾಗಿದೆ. ಅಪ್ಪಟ ಪ್ರತಿಭಾನ್ವಿತ ಒಬ್ಬ ಮಹಿಳೆಯ ಉದಯ ಆಗ್ತಾ ಇದೆ. ನಿಮಗೆ ಇದೇ ಶಿವಕಾಶಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಮಹಿಳಾ ಅಭ್ಯರ್ಥಿ ಗೆದ್ದು ಬರ್ತಾ ಇರೋದು, ಮತ್ತು ಅದು ಸಚಿವೆ ಕೂಡ ಆಗ್ತಾ ಇರೋದು. ಸೊ ಇಂಟ್ರೆಸ್ಟಿಂಗ್ ಅಲ್ವಾ? ಹಾಗಾಗಿ ಈ ಕೀರ್ತನ ಯಾರು, ಆಕೆಯ ಸ್ಪೆಷಾಲಿಟಿ ಏನು, ವಿಜಯ್ ಯಾಕೆ ಆಕೆಯನ್ನು ಚೂಸ್ ಮಾಡಿಕೊಂಡ್ರು, ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೋಡಿ, ವಿರುದ್ಧನಗರ ಜಿಲ್ಲೆ, ಅಲ್ಲಿ ಶಿವಕಾಶಿ ಅನ್ನೋ ಒಂದು ವಿಧಾನಸಭಾ ಕ್ಷೇತ್ರವಿದೆ. ನಿಮಗೆ ಶಿವಕಾಶಿ ಬಗ್ಗೆ ನಾನು ಪರಿಚಯ ಮಾಡ್ಕೊಳ್ಳೇಬೇಕಾಗಿಲ್ಲ, ಯಾಕೆಂದರೆ ಪಟಾಕಿ ಅಂದ ತಕ್ಷಣಕ್ಕೆ ನಮಗೆ ಶಿವಕಾಶಿ ಬಂದುಬಿಡುತ್ತೆ. ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಅಂಜಿ ಅವರನ್ನು 11,670 ಮತಗಳ ಅಂತರದಿಂದ ಸೋಲಿಸಿರೋದು ಇವರು. ಆ್ಯಂಡ್ ದೆನ್ ಈ ಕ್ಷೇತ್ರದ ಮೊದಲ ಏಕೈಕ ಮಹಿಳಾ ಶಾಸಕಿ ಕೂಡ ಆಯ್ಕೆಯಾಗಿದ್ದಾರೆ. ಅವ್ರ ಬಗ್ಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಟ್ರೆಂಡಿಂಗ್ ಸುದ್ದಿಗಳು ಕೂಡ ಹರಿದಾಡ್ತವೆ. ಶಿವಕಾಶಿ ಅಂದ ತಕ್ಷಣ ಇಡೀ ಇಂಡಿಯಾದಲ್ಲಿ ಪಟಾಕಿ ಹೆಚ್ಚು ಫೇಮಸ್ಸು. ಈ ಕ್ಷೇತ್ರದಲ್ಲಿ ಪಟಾಕಿಯ ಬಗ್ಗೆ ಸಮಸ್ಯೆಗಳನ್ನು ಇಟ್ಕೊಂಡು ಜನರ ಬಳಿ ಹೋದಂಥವ್ರು ಇದೇ ಕೀರ್ತನ ಅವರು. ಕಾರ್ಮಿಕರಿಗೆ ವಿಮೆ ಇಲ್ಲ, ಇನ್ಶೂರೆನ್ಸ್ ಇಲ್ಲ, ಅವ್ರಿಗೆ ಆರೋಗ್ಯ ತಪಾಸಣೆ ಮಾಡಲಾಗ್ತಾ ಇಲ್ಲ, ಅನೇಕ ದುರಂತಗಳು ಸಂಭವಿಸ್ತಾ ಇದ್ದಾವೆ, ಫ್ಯಾಕ್ಟ್ರಿಗಳಂತರೂ ಅಧೋಗತಿ ಸ್ಥಿತಿಯನ್ನು ತಲುಪಿದ್ದಾವೆ. ಮಹಿಳಾ ಕಾರ್ಮಿಕರಿಗೂ ಕೂಡ ನೀವು ಸಮಾನ ವೇತನವನ್ನು ಕೊಡಿ, ಯಾಕೆ ಭಿನ್ನಾಭಿಪ್ರಾಯ? ಅಪಾಯಕಾರಿ ರಾಸಾಯನಿಕಗಳಿಗೆ ಒಡ್ಕೊಂಡವ್ರಿಗೆ ಚಿಕಿತ್ಸೆಗಳನ್ನು ಕೊಡಲಾಗ್ತಾ ಇದೆ, ಅದು ಕೂಡ ಸುಧಾರಿತ ಚಿಕಿತ್ಸಾ ಸೌಲಭ್ಯ. ಒಂದಿಷ್ಟು ಅನೇಕ ರೀತಿಯಾದಂಥ ಕಲ್ಯಾಣ ಕ್ರಮಗಳನ್ನು ನಾವು ಕೊಡ್ತೀವಿ ಅನ್ನೋ ಭರವಸೆಯನ್ನು ಇಟ್ಕೊಂಡು ಜನರ ಬಳಿ ಹೋದಂಥವ್ರು. ಸಖತ್ ಇಂಟೆಲಿಜೆನ್ಸ್ ಇರ್ತಕ್ಕಂಥ ಕೀರ್ತನ ಈ ಹಿಂದೆ ಕೂಡ ಅನೇಕ ಘಟಾನುಘಟಿ ರಾಜಕಾರಣಿ ಜೊತೆ ಪಳಗಿದವ್ರೆ. ನಾನು ಅದಕ್ಕೆ ಹೇಳಿದ್ದು, ಗೊತ್ತಿರೋರನ್ನ ಜೊತೆಗಿಟ್ಕೊಂಡ್ರೆ ವಿಜಯ್ ಅವರ ಹಾದಿ ಇನ್ನೂ ಕೂಡ ತುಂಬ ಸುಲಭ ಸಾಧ್ಯ ಆಗುತ್ತೆ ಅಂತ. ಕೀರ್ತನೆಗೆ ರಾಜಕೀಯ ಗೊತ್ತು, ಪಾಲಿಟಿಕ್ಸ್ನ ಹಾಳಾಗಲ್ಲ, ಎಲ್ಲವೂ ಕೂಡ ಗೊತ್ತು. MK ಸ್ಟಾಲಿನ್ ಅಂತ ಘಟಾನುಘಟಿ ಬೇಕಾ? DMK ರೂಲ್ ಮಾಡಿದಂಥವ್ರು, ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳ, ಜೊತೆಗೆ ಆಂಧ್ರ ಪ್ರದೇಶದ ಪ್ರಸ್ತುತ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರೊಂದಿಗೂ ಕೂಡ ಇವರು ಕೆಲಸ ಮಾಡಿದಂಥ ಅನುಭವ ಇದೆ. ಹಾಗಾಗಿ ತುಂಬ ಸ್ಪಾರ್ಕ್ ಆಗಿರ್ತಕ್ಕಂಥ ಒಬ್ಬ ಅಭ್ಯರ್ಥಿಗಳನ್ನೇ ಇವರು ಸೆಲೆಕ್ಟ್ ಮಾಡ್ತಾರೋ. ಜೊತೆಗೆ ಅಂಥವ್ರನ್ನ ಜೊತೆಗಿಟ್ಕೊಳ್ಳೋ ಕೆಲಸವನ್ನು ವಿಜಯ್ ಮಾಡಿದ್ದು. ರಾಜಕೀಯ ಸಲಹೆಗಾರರಾಗಿ, ಪ್ರಚಾರದ ತಂತ್ರಜ್ಞರಾಗಿ, TDT, TMC, DMK ಇಂಥ ದೊಡ್ಡ ದೊಡ್ಡ ಪಕ್ಷಗಳ ಪ್ರಚಾರಗಳಲ್ಲಿ ಇವರು ಕೆಲಸ ಮಾಡಿದ್ದಾರೆ. ಜನರ ಹತ್ರ ಹೇಗೆ ಸಂಪರ್ಕ ಮಾಡಬೇಕು, ಕ್ಷೇತ್ರಗಳ ಯೋಜನೆ ಹೇಗೆ ಮಾಡ್ಕೋಬೇಕು, ಸೋಷಿಯಲ್ ಮೀಡಿಯಾ ಜೆನ್ಜಿ ಯುವಕರನ್ನು ತಲುಪಬೇಕು ಅಂದರೆ ಡಿಜಿಟಲ್ ಪ್ರಚಾರ ಮೈನ್ ರೋಲ್ ಆಗುತ್ತೆ. ಅದನ್ನು ಹೇಗೆ ಮಾಡಬೇಕು, ಯುವಕರನ್ನ ಹೇಗೆ ಸೆಳಿಬೇಕು, ಸಾಮಾಜಿಕ ಜಾಲತಾಣಗಳ ಮುಖಾಂತರವಾಗಿ ಅವ್ರನ್ನ ಹೇಗೆ ತಲುಪೋದು, ಎಲ್ಲವೂ ಕೂಡ ಸಾಧ್ಯವಾಗಿದ್ದೇ ಈ ಮಹಿಳೆಯಿಂದ ಅನ್ನೋ ಮಾತುಗಳು ಕೇಳಿಬರ್ತಾ ಇರೋದು. ನೋಡಿ, 1996 ವಿರುದ್ಧನಗರದಲ್ಲಿ ಜನಿಸಿದಂಥ ಕೀರ್ತನ ತಮಿಳು ಮಾಧ್ಯಮದ ಸರ್ಕಾರಿ ಶಾಲೆಯ ಹೆಣ್ಣುಮಗಳು. ಅದಾದಮೇಲೆ ಮಧುರೈ ಕಾಮರಾಜ್ ವಿವಿಯಲ್ಲಿ ಓದ್ತಾರೆ, BSc ಮಾಡ್ಕೊಂಡಿದ್ದಾರೆ. 2019ರಲ್ಲಿ ಪುದುಚೇರಿ ವಿವಿಯಲ್ಲಿ ಅಂಕಿ ಅಂಶಶಾಸ್ತ್ರದಲ್ಲಿ MSc ಸ್ಟ್ಯಾಟಿಸ್ಟಿಕ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕೂಡ ಪೂರೈಸಿದ್ದಾರೆ. ತಮಿಳು, ಇಂಗ್ಲೀಷ್, ಹಿಂದಿ, ತೆಲುಗು ಸೇರಿದಂತೆ ಒಟ್ಟು 5 ಭಾಷೆಗಳನ್ನು ಮಾತನಾಡ್ತಾರೆ. ಯಾಕಂದರೆ ಇಡೀ ದೇಶವನ್ನು ತಲುಪಬೇಕು ಅಂದರೆ ನಿರರ್ಗಳವಾಗಿ ಅನೇಕ ಹಿರಿಯ ರಾಜಕಾರಣಿಗಳನ್ನು ಮತ್ತು ಜೊತೆಗೆ ವಿದೇಶದಲ್ಲಿರೋರನ್ನ ನೇರವಾಗಿ ಸಂಪರ್ಕ ಮಾಡಬೇಕು, ಹೊರ ರಾಜ್ಯಗಳಲ್ಲಿನ ಲೀಡರ್ಗಳನ್ನು ಮಾತನಾಡಿಸ್ಬೇಕು ಅಂದರೆ ಮಿನಿಮಮ್ ಒಂದು 5 ಲ್ಯಾಂಗ್ವೇಜ್ ಬೇಕಾಗುತ್ತೆ. ನಿಮಗೆ ಸೌತ್ ಇಂಡಿಯಾದಲ್ಲಿ ಲೀಡರ್ಸ್ಗಳು ಕೇವಲ 3 ಭಾಷೆ. ಇನ್ನು ನಿಮಗೆ ತಮಿಳ್ನಾಡು ಲೀಡರ್ಸ್ಗಳು ನೋಡಿದ್ರೆ ಹೆಚ್ಚಾಗಿ ಅವ್ರಿಗೆ ಇಂಗ್ಲೀಷ್ ಕೂಡ ಬರೋದಿಲ್ಲ, ನಿರರ್ಗಳವ ಮಾತನಾಡೋದಿಲ್ಲ. ಎಲ್ಲರ ಬಗ್ಗೆ ಹೇಳ್ತಾ ಇಲ್ಲ ನಾನು, ಕೆಲವೊಬ್ಬರ ಬಗ್ಗೆ. ಹಾಗಾಗಿ ಆ ಥರದವ್ರನ್ನ ಇಟ್ಕೊಂಡ್ರೆ ರೀಚ್ ಆಗ್ಲಿಕ್ಕೆ ಕೂಡ ತುಂಬ ಸುಲಭ ಸಾಧ್ಯವಾಗುತ್ತೆ. ನೋಡಿ, ಇದೇ ತಮಿಳಿಗ ವೆಟ್ರಿ ಕಳಗಂ ಪಕ್ಷ ನಾನು ಯಾಕೆ ಸೆಲೆಕ್ಟ್ ಮಾಡಿಕೊಂಡೆ ಅಂತ ಇದೇ ಮಹಿಳೆ ರಿಯಾಕ್ಟ್ ಮಾಡ್ತಾರೆ. TVK ಅನ್ನೋದು ಎಲ್ರಿಗೂ ಸಮಾನ ಅವಕಾಶ. ನೀವೇನಾದರೂ ಹಣ ಬಲ ಇಲ್ಲದೆ ನಾನೇನಾದರೂ ಒಳ್ಳೆ ಸೇವೆ ಮಾಡ್ತೀನಿ ಅನ್ನೋ ಪ್ರಾಮಾಣಿಕವಾದಂಥ ಉದ್ದೇಶ ಇದ್ದರೆ ಬನ್ನಿ ಇಲ್ಲಿಗೆ ಅಂತ ಹೇಳಿ ಜನರ ಬಳಿ ಓಟ್ ಕೇಳಿದಂಥವ್ರು ಇವರು. ಒಂದು ಭಾಷಾ ಜ್ಞಾನ ಮತ್ತು ರಾಜಕೀಯ ಹಿನ್ನೆಲೆ ಇವೆಲ್ಲವೂ ಕೂಡ ಸೂಕ್ಷ್ಮ ವಿಷಯವಾಗಿ ಉಳಿದಿರ್ತಕ್ಕಂಥ ತಮಿಳ್ನಾಡಿನಲ್ಲಿ ಇವರು ಆ ರೀತಿಯಾದಂಥ ಪ್ರಚಾರ ಕಾರ್ಯವನ್ನು ಕೈಗೊಂಡರು. ತಮಿಳ್ನಾಡಿನಲ್ಲಿ ನಿಮಗೆ ಹಿಂದಿ ಹೇರಿಕೆ ಬಗ್ಗೆ ದೊಡ್ಡ ವಿರೋಧ ಇದೆ. ಆದರೆ ಇವರು ಆ ಹಿಂದಿ ಹೇರಿಕೆ ವಿರುದ್ಧವಾಗಿ ನಯವಾಗಿ ಜನರನ್ನು ಹಿಂದಿ ಭಾಷೆಯ ಮುಖಾಂತರವೇ ಇಡೀ ದೇಶವನ್ನು ರೀಚ್ ಆದಂಥವರು. ನೀವು ಭಾಷಣಗಳಲ್ಲಿ ಹಿಂದಿಯೇ ಹೆಚ್ಚಾಗಿ ಕಾಣಸಿಗ್ತಾ ಇತ್ತು. ಹಾಗಾಗಿ ಒಬ್ಬ ನಾಯಕ, ಸಮರ್ಥ ನಾಯಕ, ಆತನ ಉದ್ದೇಶಗಳನ್ನು ಇಡೀ ದೇಶದ ಎಲ್ಲೆಡೆ ರೀಚ್ ಮಾಡಿಸ್ಬೇಕು ಅಂದರೆ ನಮಗೆ ಆ ಥರದ ರಾಷ್ಟ್ರೀಯ ಭಾಷೆ ಬೇಕಾಗುತ್ತೆ. ನಾವಿಲ್ಲಿ ಹಿಂದಿ ಹೇರಿಕೆ ಅನ್ನೋದನ್ನೇ ಮಾತನಾಡುತ್ತಾ ಕುಳಿತರೆ
ವಿಜಯ್ ಅವರ ಆ್ಯಂಬಿಷನ್ ವಿಷನ್ ಎಲ್ಲರನ್ನೂ ಕೂಡ ತಲುಪಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಆ ಥರದ್ದು ಒಬ್ಬ ಕ್ಯಾಂಡಿಡೇಟ್ನ ಇಟ್ಕೊಂಡಿದ್ರು ವಿಜಯ್. ಅದಕ್ಕೋಸ್ಕರವಾಗಿ ಇವತ್ತು ಅವರಿಗೆ ಸಚಿವ ಸ್ಥಾನ ಸಿಗ್ತಾ ಇದೆ. ನೋಡಿ, ಎಲ್ಲವೂ ಕೂಡ ಸುಸೂತ್ರವಾಗಿ ಆಗ್ತಾ ಇದೆ. ಮೊದಲ ವಿಧಾನಸಭಾ ಅಧಿವೇಶನ ಕೂಡ ಸ್ಟಾರ್ಟ್ ಆಗಿದೆ. ಇವತ್ತಿನ ದಿನದಲ್ಲಿ ಸ್ವಲ್ಪ ವಿಜಯ್ ಮೆತ್ತಗಾಗಿ ಕಂಡಿದ್ದರೂ ಕೂಡ ಮುಂದೆ ಅವರು ಇದನ್ನು ಸುಸೂತ್ರವಾಗಿ ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ಒಂದಿಷ್ಟು ಭರವಸೆ ಕೂಡ ಇದೆ. ಆದರೆ ಎಲ್ಲೋ ಒಂದು ಕಡೆ ಕಾಲು ಎಳೆಯೋರು, ಅದು ಕೂಡ ಮೈತ್ರಿ ಪಕ್ಷದವರೇ ಈ ರೀತಿಯಾಗಿ ಒಂದೇ ಮಾತರನ್ನು ಇಟ್ಕೊಂಡು ವಿರೋಧ ಮಾಡ್ಕೊಳ್ತಾ ಕೂತ್ರೆ ವಿಜಯ್ ಹಾದಿ ಅಂತರೂ ಬಹಳಷ್ಟು ಕಠಿಣ ಸಾಧ್ಯವಾಗುತ್ತೆ ಅನ್ನೋದನ್ನು ಮಾತ್ರ ಮತ್ತೊಮ್ಮೆ ನಾನು ಎಚ್ಚರಿಸ್ತಾ, ಈ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯ ಏನಾಗುತ್ತೆ ಅದನ್ನು ಕೂಡ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.